ಹಾಸನದಲ್ಲಿ ಪ್ರೀತಂ ಗೌಡರನ್ನ ಹೊಗಳಿದ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಸಿಪಿ ಯೋಗೇಶ್ವರ್. ಎರಡು ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಪ್ರೀತಂ ಗೌಡರನ್ನ ಕುಮಾರಸ್ವಾಮಿ ಹೊಗಳಿರೋದು, ಇನ್ನೊಂದು ಬೆಂಗಳೂರಿನಲ್ಲಿ ದೇವೇಗೌಡರನ್ನ ಸಿಪಿ ಯೋಗೇಶ್ವರ್ ಅವರು ಭೇಟಿ ಮಾಡಿರುವಂತದ್ದು. ಲೋಕಸಭಾ ಚುನಾವಣೆಗಾಗಿ ಜೆಡಿಎಸ್ ಬಿಜೆಪಿ ವಿರೋಧಿಗಳ ಒಗ್ಗಟ್ಟಿನ ಮಂತ್ರ ಇದು. ಮೊದಲಿನಿಂದಲೂ ಗೌಡರ ಕುಟುಂಬದ ವಿರುದ್ಧವೇ ಸಿಪಿ ಯೋಗೇಶ್ವರ್ ಅವರು ಗುಡುಕ್ತಾ ಇರ್ತಿದ್ರು, ಹಾವು ಮುಂಗ್ಸಿ ತರ ಇರ್ತಿದ್ರು. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರನ್ನ 2 ಬಾರಿ ಸೋಲಿಸಿದ್ದಾರೆ ಎಚ್ಡಿಕೆ. ಕುಮಾರಸ್ವಾಮಿ ಮೈತ್ರಿ ಸರ್ಕಾರವನ್ನೇ ಬೀಳಿಸಿದಂತ ಕೀರ್ತಿ ಕೂಡ ಇದೇ ಯೋಗೇಶ್ವರ್ ಅವರಿಗೆ ಇದೆ. ಈಗ ಅದೇ ಜೆಡಿಎಸ್ ವರಿಷ್ಠರ ಜೊತೆ ಕೂತು ಸಿಪಿ ಯೋಗೇಶ್ವರ್ ಅವರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸಿಪಿವೈ. ಡಿಕೆ ಸುರೇಶ್ ಹಣಿಯೋಕೆ ಜೆಡಿಎಸ್ ಪಕ್ಷದ ಸಹಕಾರವನ್ನು ಕೋರಿದ್ದಾರೆ ಸಿಪಿವೈ. ಈ ಬೆಳವಣಿಗೆಗಳ ಬಗ್ಗೆ ಸಿಪಿ ಯೋಗೇಶ್ವರ್ ಅವರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ. ಸಚಿವರಾಗಿರುವಂತಹ ಸಿಪಿ ಯೋಗೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಬೆಳಿಗ್ಗೆ ದೇವೇಗೌಡರನ್ನ ಭೇಟಿ ಮಾಡಿದ್ರಿ, ಯಾವ ಕಾರಣಕ್ಕೆ? ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ದೃಷ್ಟಿ ಇಟ್ಕೊಂಡು ದೇವೇಗೌಡರ ಸಲಹೆ ಮತ್ತು ಮಾರ್ಗದರ್ಶನ ಕೇಳಲಿಕ್ಕೆ ಹೋಗಿದ್ದೆ. ಇದು ಈಗ ನಾವು NDA ಪಾರ್ಟ್ನರ್ ಆಗಿದ್ದೀವಿ. ಆ ಕ್ಷೇತ್ರ JDS ಪ್ರಭಾವನೂ ಕೂಡ ಆ ಭಾಗದಲ್ಲಿದೆ. ಕುಮಾರಸ್ವಾಮಿ ಅವರು ಅಲ್ಲಿ MLA ಆಗಿದ್ದಾರೆ. ಹಾಗಾಗಿ ಆ ಕ್ಷೇತ್ರ ಯಾರಿಗೆ ಬರುತ್ತೆ ನೋಡಬೇಕು. ಮೊದಲು ಚರ್ಚೆಯ ಭಾಗವಾಗಿ ಅದು ಭಾರತೀಯ ಜನತಾ ಪಾರ್ಟಿ ಪಾಲಾದರೆ ಯಾರ ಅಭ್ಯರ್ಥಿ ಆಗಬೇಕು ಅಥವಾ JDS ಬಂದರೆ ಯಾರ ಅಭ್ಯರ್ಥಿ ಆಗಬೇಕು ಅನ್ನೋದು ನಮ್ಮ ಮುಂದೆ ಇರ್ತಕ್ಕಂಥ ವಿಚಾರ. ಹಾಗಾಗಿ ಇನ್ನೊಂದು 2-3 ದಿವಸದಲ್ಲಿ ಒಂದು ತೀರ್ಮಾನ ಆಗ್ಬೋದು. ಅದಾದಮೇಲೆ ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗ್ತದೆ. ಯಾಕೆಂದರೆ ಡಿಕೆ ಸುರೇಶ್ ಅವರನ್ನು ಮಣಿಸಬೇಕಾದ್ರೆ ಸಿಪಿ ಯೋಗೇಶ್ವರ್ ಅವರೇ ಸಮರ್ಥರು ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿದೆ. ಹಾಗಾಗಿ ನೀವೇ ಅಲ್ಲಿ ಪ್ರಬಲ ಅಭ್ಯರ್ಥಿ ಆ ಥರ ಏನಿಲ್ಲ. NDA ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಚುನಾವಣೆ ಗೆಲ್ತೀವಿ, ಯಾವುದೇ ರೀತಿ ಅನುಮಾನ ಇಲ್ಲ. ದೇವೇಗೌಡರ ಬೆಂಬಲ ಪಡೆಯೋದಕ್ಕೆ ಹೋಗಿದ್ರು. ಹೌದೌದು, ಅವ್ರ ಆಶೀರ್ವಾದ ಕೇಳಲಿಕ್ಕೆ ಹೋಗಿದೆ. ಇದಿಷ್ಟು ಸಿಪಿ ಯೋಗೇಶ್ವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಶಿವಕುಮಾರ್ ಜೋಳಿ, TV5 ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಈಗ ಹೈಕಮಾಂಡ್ ನಾಯಕರುಗಳು ಅಂದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರುಗಳು ಹಾಗೇನೆ JDS ನ ದೇವೇಗೌಡರು, ಕುಮಾರಸ್ವಾಮಿ ಅವರು, ಇವರಿಗೆ ಬಿಜೆಪಿ ಮತ್ತು JDS ನ ಮೈತ್ರಿ ಅನಿವಾರ್ಯತೆ ಇತ್ತು. ಆದ್ರೆ ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಆ ಅನಿವಾರ್ಯತೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಪ್ರೀತಂ ಗೌಡ ಅವರ ಇವತ್ತಿನ ಸ್ಟೇಟ್ಮೆಂಟ್ ಅನ್ನ ನಾವು ಗಮನಿಸಿದ್ರೆ, ಬಟ್ ಇಲ್ಲಿ ಆಶ್ಚರ್ಯ ಅನಿಸ್ತಿರೋದು, ಒಂದು ಕಾಲದ ಹವು ಮುಂಗ್ಸಿಯಂಗೆ ಇದ್ದಂತ ರಾಜಕೀಯ ದ್ವೇಷವನ್ನ ಮಾಡ್ತಾ ಇದ್ದವರು ಇವತ್ತು ಒಗ್ಗಟ್ಟಾಗಿ ಒಂದೇ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ? ನೀತಿ ಬಿಜೆಪಿ ಹಾಗೂ JDS ನಾಯಕರ ಮೈತ್ರಿ ಒಂದಿಷ್ಟು ಅಸಮಾಧಾನವನ್ನು ಹೊರಹಾಕ್ತಾ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇರೋಂಥದ್ದು. ಅಂದ್ರೆ ಈ ಹಿಂದೆ ಮೈತ್ರಿ ಬಳಿಕ ಅಂದ್ರೆ ಬಿಜೆಪಿ ಹಾಗೂ JDS ಮೈತ್ರಿ ಬಳಿಕ ಸಾಕಷ್ಟು ಅಸಮಾಧಾನಗಳು ಹೆಚ್ಚಾಗಿದ್ದು, ನಾಯಕರು ನೇರವಾಗಿ ಮತ್ತು ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕೋದಲ್ಲಿ ಇಬ್ಬರು ಅಂದ್ರೆ ಬಿಜೆಪಿ ಹಾಗೂ JDS ವರಿಷ್ಠರು ಯಶಸ್ವಿ ಆದ್ರು ಅಂತಾನೂ ಹೇಳ್ಬೋದು. ಆದ್ರೆ ಕಳೆದ ಒಂದು ವಾರದ ಒಂದು ರಾಜಕೀಯ ಬೆಳವಣಿಗೆಯನ್ನು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಅಸಮಾಧಾನ ಇನ್ನೂ ನಾಯಕರಲ್ಲಿ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರುವಂತದ್ದು. ಅದರಲ್ಲಿ ಹಾಸನ ರಾಜಕೀಯ ವಿಚಾರದಲ್ಲಿ ಅಸಮಾಧಾನ ಭುಗಿಲೇಳುತ್ತಾ ಎಂಬ ವಿಚಾರಗಳು ಸದ್ಯ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಪ್ರೀತಂ ಗೌಡ ಅವರ ಒಂದು ಹೇಳಿಕೆ ಹಾಗೂ ಕುಮಾರಸ್ವಾಮಿ ಅವರೊಂದು ಹೇಳಿಕೆ ಸಾಕಷ್ಟು ಅಂದ್ರೆ ಈ ಮೈತ್ರಿ ವಿಚಾರದಲ್ಲಿ ಇನ್ನೂ ಅಸಮಾಧಾನ ಇದೆ, ಮೈತ್ರಿ ಬೇಕಾ ಬೇಡವಾ ಎಂಬ ವಿಚಾರಗಳು ಇನ್ನೂ ಚರ್ಚೆ ಆಗ್ತಾ ಇದೆಯಾ ಎಂಬ ಆ ವಿಚಾರಗಳು ನೋಡಬಹುದಾಗಿದೆ. ಅಂದ್ರೆ ಇಲ್ಲಿ ಇವತ್ತು ಹಾಸನ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಮಾಜಿ CM ಕುಮಾರಸ್ವಾಮಿ ಅವರು ಹೇಳಿದ್ರು, ಪ್ರೀತಂ ಗೌಡ ನನ್ನ ಸಹೋದರ ಇದ್ದ ಹಾಗೆ, ಅವರ ಒಂದು ರಾಜಕೀಯ ವಿಚಾರದಲ್ಲೂ ಕೂಡ ನಾವು ಮುಂದೆ ಅವರ ಜೊತೆ ಇರ್ತೀವಿ ಅಂತ ಎಂಬ ಹೇಳಿಕೆಯನ್ನ ಹೇಳಿದ್ರು. ಆದ್ರೆ ಅದಕ್ಕೆ ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪ್ರೀತಂ ಗೌಡ. ಅಂದ್ರೆ ನಾನು 2023ರಲ್ಲಿ ಏನಾಗಿದ್ದೀನಿ, ಈ ಹಿಂದೆ ಏನಾಗಿದೆ ಎಂಬುದನ್ನು ನನ್ಗೆ ಚೆನ್ನಾಗಿ ಗೊತ್ತಿದೆ. ಈ ಹಿಂದೆ ಕುಮಾರಸ್ವಾಮಿ ಅವರು ನನ್ನ ಸೋಲಿಸಿ ಅಂತ ಹೇಳಿದ್ರು, ನನ್ನ ಸೋಲಿಗೆ ಕಾರಣರಾದ್ರು. ಈಗ ಬಂದು ನನ್ನ ಬ್ರದರ್ ಇದ್ದ ಹಾಗೆ, ನಮ್ಮ ತಮ್ಮ ಇದ್ದ ಹಾಗೆ ಎಂಬ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಎಂಬ ವಿಚಾರವನ್ನು ಇಟ್ಕೊಂಡು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇದು ಮೊದಲೇ ಅಲ್ಲ,
ಈ ಹಿಂದೆ ಕೂಡ ಪ್ರೀತಮ್ ಗೌಡ ಅವರು ಹಾಸನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅಂದ್ರೆ ಫ್ಯಾಮಿಲಿ ಕುಟುಂಬಕ್ಕೆ ನಾವು ಮತ್ತೆ ಪ್ರಿಫರೆನ್ಸ್ ಕೊಡೋದು ಬೇಡ, ಅದಕ್ಕೆ ಬೆಂಬಲ ವ್ಯಕ್ತಪಡಿಸೋದು ಬೇಡ ಎಂಬ ವಿಚಾರವನ್ನು ಹೊರಹಾಕಿ ಹಾಸನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಬೇಡ ಎಂಬ ಹೇಳಿಕೆಯನ್ನ ಕೊಟ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದಕ್ಕೆ ಮತ್ತೆ ಅದೇ ವಿಚಾರದಲ್ಲಿ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆಗೆ ಪರೋಕ್ಷವಾಗಿ ಒಂದು ಟಾಂಗ್ ಕೊಟ್ಟಿರೋದು ಕೂಡ ಎಲ್ಲೋ ಮತ್ತೆ ಪ್ರೀತಮ್ ಗೌಡ ಅವರಿಗೆ ಅಸಮಾಧಾನ ಇದೆ ಮೈತ್ರಿ ವಿಚಾರವಾಗಿ ಎಂಬ ವಿಚಾರಗಳು ನೋಡುವಂತದ್ದಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.